ಮಾಡಬೇಕು ಅಂತೇಳಿ ಮಾನ್ಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಶ್ರೀ ಸೋಮಶೇಖರ್ ಅವರನ್ನ ವಿನಂತಿಸಿಕೊಳ್ತಾ ಇದ್ದೇನೆ. ಮಕ್ಕಳು ಅವರು ವಿದ್ಯಾಭ್ಯಾಸದಲ್ಲಿ ಅತ್ಯುನ್ನತವಾಗಿ ಅಂಕಗಳನ್ನು ಪಡೆಯುವಂತಹ ವಿದ್ಯಾರ್ಥಿಗಳಿಗೆ ಸಮಯವನ್ನು ಅವರಿಗೆ ನಿಗದಿ ಮಾಡಿ ಅವರಿಗೆ ತಲುಪುವಂತ ವ್ಯವಸ್ಥೆನ ನಮ್ಮ ಸಹಕಾರ ಸಂಘದ ಎಲ್ಲ ಪ್ರತಿನಿಧಿಗಳು ಮಾಡ್ತಾ ಬಂದಿದ್ದಾರೆ. ಹಾಗೆ ನಮ್ಮ ರೈತರಿಗೆ ಬೇಕಾದಂತ ಬೆಂಗಳೂರು ಡೈರಿಯಿಂದ ಬೇಕಾದಂತ ಎಲ್ಲ ಸವಲತ್ತುಗಳು ಚಾಪ್ ಕಟ್ಟರ ಬೇರೆ ಭಾಗದ ಕೃಷ್ಣಯ್ಯ ನಮ್ಮ ಬೆಂಗಳೂರು ಡೈರಿ ನಿರ್ದೇಶಕರು ತನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಇವತ್ತು ನಾವು ಎಂ ವಿ ಕೃಷ್ಣಪ್ಪನವ್ರನ್ನ ನೆನೆಸ್ಕೊಳ್ಬೇಕಾಗ್ತದೆ. ಅವರು ಸ್ಥಾಪನೆ ಮಾಡಿದಂತ ಬೆಂಗಳೂರು ಡೈರಿ ಲಕ್ಷಾಂತರ ಜನರಿಗೆ ಅನುಕೂಲ ಆಗ್ತಾ ಇರ್ತಕ್ಕಂಥದ್ದು ಕೂಡ ನಾವೆಲ್ಲ ನೋಡ್ತಾ ಇದ್ದೇವೆ. ನಮ್ಮ ಕ್ಷೇತ್ರದಲ್ಲಿ ಸುಮಾರು ಮಿಲ್ಕ್ ಸೊಸೈಟಿಗಳಿದೆ. ಅದಕ್ಕೆಲ್ಲ ಸ್ವಂತ ಕಟ್ಟಡ ಇರಬೇಕು ಅಂತೇಳಿ ಪ್ರತಿಯೊಂದು ಕಟ್ಟಡಕ್ಕೂ ಕೂಡ ಅದು 5 ಲಕ್ಷ ಇರ್ಬೋದು, 15 ಇರ್ಬೋದು, 20 ಇರ್ಬೋದು. ಆ ಸೊಸೈಟಿಯವರು ಕೇಳದಂಗೆ ಕೊಡ್ತಾ ಇರ್ತಕ್ಕಂಥದ್ದು ಕೂಡ ಅವತ್ತಿಂದ ಇವತ್ತಿನವರೆಗೂ ಕೂಡ ಮಾಡ್ತಾ ಇದ್ದೇನೆ. ಈಗ ತಾನೇ ನಮ್ಮ DK ಬಂದು ಕಿವಿಲಿ ಹೇಳ್ತಾ ಇದ್ದೆ, ಇನ್ನೊಂದು 5 ಲಕ್ಷ ಬೇಕು ನಮಗೆ ರಿಪೇರಿಗೆ ಅಂತೇಳಿ. ನಿನ್ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳ್ಬೇಕಲ್ಲ, ಸಾರ್ವಜನಿಕರಿಗೂ ಗೊತ್ತಾಗ್ಬೇಕು. ನಾನು ಕೇಳ್ತಾ ಇದ್ದೀನಿ, ನನ್ನ ಅಧ್ಯಕ್ಷ ಇದ್ದೀನಿ ಇವಾಗ ಅಂತೇಳಿ. ಅದು ಹೇಳಿ ಅಂದ್ರೆ ಇಲ್ಲ ಅಲ್ಲಿ ಹೇಳಲ್ಲ, ನಿಮ್ಗೆ ಹೇಳ್ತೀನಿ ಅಂತ. ಅಲ್ಲ ಅಲ್ಲಿ ಹೇಳಪ್ಪ ಅಂದ್ರೆ ಅಲ್ಲಿ ಹೇಳಲ್ವಂತೆ, ನನಗೆ ಹೇಳ್ತಾನಂತೆ. ಅಲ್ಲ ನನಗೆ ಅವಾಜ್ ಆಗ್ತಾನೆ, ಫೋನಲ್ಲಿ ಅವಾಜ್ ಆಗ್ತಾನೆ, ಇಲ್ಲಿ ಸೈಲೆಂಟ್ ನಿಂತವನೆ. ಅದಕ್ಕೆ ಆಯ್ತಪ್ಪ 5 ಲಕ್ಷ ತಾನೆ ಕೊಡೋಣ, 5 ಅಲ್ಲರ 10 ಕೇಳು, ಅಧ್ಯಕ್ಷ ಆಗಿದ್ದೀಯಾ. ಹಲವಾರು ಸಾರಿ ಗೋಣಿಪುರದಲ್ಲೂ ಕೂಡ ನಮ್ಮ ಈಗಿನ ಅಧ್ಯಕ್ಷರು ತಂದೆ ಎಲ್ಲ ಚೆನ್ನಪ್ಪನವರಂತೂ ಏನು ಬೆಟ್ಟೆಯ ಪ್ರತಿ ಸಾರು ಕೂಡ ಚೆನ್ನಪ್ಪನವರು ಈ ನೈಸ್ ಬಗ್ಗೆನೆ ಹೇಳ್ತಾ ಇದ್ರು. ನಿಮಗೆ ಸದನ ಸಮಿತಿ ಮಾಡಿಸಿದ್ದು ನಾನೇ. ಮುಖ್ಯಮಂತ್ರಿಗಳು ಈಗಿನ ಸಿದ್ದರಾಮಯ್ಯನವರಿಗೆ ಒಂದು ರಿಕ್ವೆಸ್ಟ್ ಮಾಡಿದ, ಅವ್ರಿಗೆ ಎಂಟೈರ್ ನೈಸ್ ರೋಡ್ ಕೂಡ ತೋರಿಸಿದ್ದೇನೆ. ನಮ್ಮ ಅಗ್ರ ಪಂಚಾಯತಿಲಿ ಒಂದು ಫಂಕ್ಷನ್ ಬಂದಿದ್ರು, ಅವ್ರ ಕಾರಲ್ಲಿ ಕುಳಿತು ಈ ನೈಸ್ ಇಂದ ಏನೆಲ್ಲ ತೊಂದರೆ ಆಗ್ತಿದೆ, ನೀವೊಂದು ಡಿಸಿಷನ್ ತಗೊಳ್ದೆ ಹೋದ್ರೆ, ನೀವು ನೈಸು ಯಾರಿಗೂ ಅಗೇನೆಸ್ಟ್ ಮಾಡ್ತಾನೆ, ಇವ್ರು ನಾವು ಫೇವರ್ ಮಾಡೋಣ ಅಂತಂದ್ರೆ ಈ ನಮ್ಮ ಯಶವಂತಪುರ ಕ್ಷೇತ್ರ ಕೇಳಿ ಮುಳುಗಿಸ್ತಾರೆ. ಅದರಿಂದ ನೀವು ಇದನ್ನ ಆಕ್ಷನ್ ಮಾಡಿ ಸರ್ ಅಂತೇಳಿ ಅವತ್ತು ಹೇಳಿ ಒಂದು ಸದನ ಸಮಿತಿಯನ್ನು ಕೂಡ ಮಾಡಿದ್ರು. ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ಕೂಡ ಕೇವಲಲ್ಲಿ ಊರಿಗೂ ನಾನು ಕರ್ಕೊಂಡು ಬಂದಿದ್ದೆ, ತಿಪ್ಪೂರ್ಗೂ ಕರ್ಕೊಂಡು ಬಂದಿದ್ದೇನೆ, ತೋರಿಸಿದ್ದೇನೆ. ಜಯಚಂದ್ರ ಅವರು ಹೊಸೂರು ರಸ್ತೆಯಿಂದ ನೆಲಮಂಗಲ ರಸ್ತೆ, ಅಲ್ಲಿಂದ ಇಲ್ಲಿ ತನಕ ನಾವೆಲ್ಲ 7-8 ಜನ, ನಾನು, ಶಿವಲಿಂಗೇಗೌಡರು, ಸತೀಶ್ ರೆಡ್ಡಿ, ನಮ್ಮ ಯಲಂಕ ಇವನು ವಿಶ್ವನಾಥ್, ಇವರೆಲ್ಲ ಕಡು ವಿರೋಧಿಗಳು ಅಂತಂದ್ರೆ ಯಾರು ರೈತರು ವಿರೋಧ ಇದ್ದಾರೆ ಅವ್ರಿಗೆಲ್ಲ ನಾವು ವಿರೋಧನೆ. ನಿಮ್ಗೆ ಒಂದು ಮಾಹಿತಿ ಇರಲಿ, ನಂದು 6ನೇ ಎಲೆಕ್ಷನ್ ಈ ಕ್ಷೇತ್ರದಲ್ಲಿ. 6 ಎಲೆಕ್ಷನ್ ಅಲ್ಲಿ ಒಂದು ದಿವಸ ಹೋಗಿ ಕೇಳಿದಾಗೆ ನನಗೆ ಒಂದು ನಿಮ್ಮ ಎಂಪ್ಲಾಯ್ ಸಹಾಯ ಮಾಡಿ ಅಂತ ನಾನು ಕೇಳಲಿಲ್ಲ. ಇವತ್ತು ನಮ್ಮ ಪೂಜ್ಯ ಗುರುಗಳು ಶಿವಕುಮಾರ ಸ್ವಾಮಿಗಳು ಫೋಟೋ ಹಿಂದೆನೆ ಹೇಳ್ತೀನಿ, ಪ್ರಮಾಣ ಮಾಡಿ ಒಂದೇ ಒಂದು ರೂಪಾಯಿನೂ ಕೂಡ ಈ ಕೇಳಿದ್ದಾವು ಎಲೆಕ್ಷನ್ಗೆ ಅಂತ ನಾನು ತಗೊಂಡಿಲ್ಲ. ಅವನತ್ರ 100 ಜನ ಕೆಲಸ ಮಾಡ್ತಾರೆ, ಯಾರಿಗೂ ನಿಮಗೆ ನಿಮ್ಮ ಹೇಳಿ ನೀವು ನನಗೆ ಸಹಾಯ ಮಾಡಿ ಅಂತಕ್ಕಂಥದ್ದು ನಾನು ಯಾರಿಗೂ ಕೂಡ ಕೇಳಿಯಲ್ಲ, ಆ ಸಂಸ್ಥೆಗೂ ಕೂಡ ನಾನು ಕೇಳಲಿಲ್ಲ. ಅಕಸ್ಮಾತ್ ನಾನು ತೆಗೆದುಕೊಂಡಿದ್ರೆ ಅವ್ನ ವಿರುದ್ಧ ಅಸೆಂಬ್ಲಿಯಲ್ಲಿ ಇದು ಮಾತನಾಡಿಕೆ ನಮಗೂ ಕೂಡ ಆಗೋದಿಲ್ಲ. ನಾನು ಮಂತ್ರಿ ಆದ್ಮೇಲೆ ಯಡಿಯೂರಪ್ಪನವ್ರನ್ನ, ಶೋಭಾ ಕರಂದ್ಲಾಜೆ ಅವ್ರನ್ನ ಇದೇ ಕೋಣಿಪುರಕ್ಕೆ ಕರ್ಕೊಂಡು ಬಂದಿದ್ದೇನೆ ದೇವಸ್ಥಾನಕ್ಕೆ. ಕಾರಲ್ಲಿ ಬರುವಾಗ ಯಡಿಯೂರಪ್ಪನವ್ರು ಒಂದು ಮಾತು ಹೇಳಿದ್ರು, ಸೋಮಶೇಖರ್ ಕೇಳಿ ಅಂತ ಚೀಟಿಂಗ್ ಇನ್ನೊಬ್ಬ ಇಲ್ಲ, ಎಲ್ಲ ಸಿಎಂಗಳಿಗೆ ಮಂಕ್ ಬುದ್ಧಿ ಹಚ್ಚಿದ ಇದೇ ಮಾತು ಹೇಳಿದ್ದಾರೆ. ನಾನು ಹೇಳಿದೆ,
ನಿಮ್ ಕಾಲದಲ್ಲಿ ಇದು ಆಯ್ತು ಸರ್, ಇದು 40 ಲಕ್ಷ ರೂಪಾಯಿ ಏನು ಅಪ್ರೂವ್ ಆಗ್ಬೇಕಾಯ್ತು, ಅವಾಗ ಆಗ್ಬೇಕಾಗಿತ್ತು. ಈಗಲೂ ಅದನ್ನ ಟೈಮ್ ಏರಿಲ್ಲ. ಒಂದು ಸಹಾಯ ಮಾಡಿ ಸರ್ ಇದಕ್ಕೆ ಅಂತೇಳಿ ಕಾರಜೋಳನ ಕ್ಯಾಬಿನೆಟ್ ಅಲ್ಲಿ ಉಪಸಮಿತಿ ಮಾಡಿದ್ರು. ಈ ನಂಬ್ತಿರೋ ಇಲ್ವೋ, ಉಪಸಮಿತಿ ಮಾಡಲೇ ಇಲ್ಲ. ಇನ್ನ ನೇರವಾಗಿ ಅಪಾದನೆ ಮಾಡ್ತೀನಿ, SR ಬೊಮ್ಮಾಯಿ ರೀತಿ ಕಡ್ಡಿ ನಂದೇ ಕ್ಷೇತ್ರದಲ್ಲಿ 1600 ಎಕರೆ ಜಮೀನು ಹೋಗ್ತದೆ. ನೀವು ರೋಡ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಈ ಟೌನ್ಶಿಪ್ ಬೇಡ. ಕಾರಜೋಳ ಮಾಡಲೇ ಇಲ್ಲ. CC ಪಾಟೀಲ್ನ ಚೇಂಜ್ ಮಾಡಿಸಿದೆ, ಆ ಪುಣ್ಯಾತ್ಮನು ಮೀಟಿಂಗ್ ಮಾಡಲೇ ಇಲ್ಲ. ಕೊನೆಯಲ್ಲಿ CC ಪಾಟೀಲ್ ಒಂದೇ ಒಂದು ಹೋಗಿ ರಿಕ್ವೆಸ್ಟ್ ಮಾಡಿದೆ, ಒಂದು ಮಾತು ಬೊಮ್ಮಾಯಿಗೆ ಹೇಳ್ಬಿಡಿ ಸೋಮಶೇಖರ್ ಅಂತಂದ್ರು. ಬೊಮ್ಮಾಯಿ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡಿದೆ, ಒಂದು ಮೀಟಿಂಗ್ ಮಾಡಿದ್ರಿ ಮುಖ್ಯಮಂತ್ರಿಗಳೇ, ನಂದು ಕ್ಷೇತ್ರ ನೈಸ್ಗೂ ನಿಮ್ಗೂ ಏನಾದ್ರೂ ಕಾಂಟ್ಯಾಕ್ಟ್ ಇರ್ಲಿರಿ, ಹಾಳಾಗೋಲಿ, ನನ್ನ ಕ್ಷೇತ್ರದಲ್ಲಿ ಸಂಶಯದಿಂದ ನೋಡ್ತಾರೆ ಅಂತ ಹೇಳಿ ಒಂದೇ ಒಂದು ಮೀಟಿಂಗ್ ಮಾಡಿ ಆ ಕ್ಯಾಬಿನೆಟ್ ಸಬ್ ಕಮಿಟಿಲಿ ಈ ಟೌನ್ಶಿಪ್ ನ ಬೇಡ ಅಂತಕ್ಕಂಥದ್ದನ್ನ ಮಾಡಿಸ್ತಾರೆ. ಇದೇ ಜಯಚಂದ್ರ ಸದನ ಸಮಿತಿಯಲ್ಲಿ 1,60,00,000 ಪ್ಲಸ್ ಒಂದು 46 ಸೈಟ್ ಕೊಡಬೇಕು ಅಂತಕ್ಕಂಥದ್ದನ್ನ ಆ ಸದನ ಸಮಿತಿಯಲ್ಲಿ ಅಪ್ರೂವ್ ಮಾಡಿಸಿದ್ದೇನೆ. ಇವತ್ತು ಇವನ್ ಯಾವನೋ ಖಾಲಿ ಪೀಲಿ ಚಿಲ್ಡ್ರನ್ ಮಗ ಹೇಳ್ತಾನೆ, ಈಗ ನೈಸ್ ಹೊಡೆದು ನಾನು ಎತ್ಬಿಟ್ಟಿದ್ದೇನೆ ಅಂತ, ನೀನು ಎಲೆಕ್ಷನ್ ಹತ್ರ ಬಂತು ಅಂತ ಹೇಳಿ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗಕ್ಕೆ ಯೋಗ್ಯತೆ ಇಲ್ದಕ್ಕಂತ ಅವನು 6 ಬಾರಿ ಈ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಿದ್ದೇನೆ, 4 ಸಾರಿ ಗೆದ್ದಿದ್ದೇನೆ, 1 ಸಾರಿ ಮಂತ್ರಿ ಆಗಿದ್ದೇನೆ. ಇವತ್ತು ಎಂಟೈರ್ ಕ್ಷೇತ್ರ ಯಾರಾದ್ರೂ ಕೇಳಪ್ಪ, ನೈಸಲ್ಲಿ ನನ್ನ ಹೆಸರು ತಲುಕಾಗ್ತದ ಬೆಟ್ಟಯ್ಯ? ಯಾರ ಹೆಸರು ತಲುಕಾಗ್ತದ್ರಿ? ಯಾರು ಎಂಜಿಲ್ ಕಾಸು ತಿಂದಾರೋ ಇವನ ಹತ್ರ ಕೇಳಿದ್ದಾವು? ನಾ ತಿಂದಿದ್ದೀನ? ನಾನು 4 ಸಾರಿ 5 ಸಾರಿ ಅಸೆಂಬ್ಲಿಲಿ, ನಾವೀಗ ನಮ್ಮ ಲಕ್ಷ್ಮಿ ಎಲ್ಲೇ ಕುಂತವನೆ, ಬೆಳಗಾಂ ಗುಡಿಗೆ ಬಂದ್ರು ಎಲ್ಲ 30-40 ಜನ ಬೆಳಗಾಂನ ಬ್ಯಾಡ್ರಿ ಅಂತಂದೆ. 2-3 ಸಾರಿ ನಾನು ಕ್ವಶನ್ ತೆಗೆದಿದ್ದೇನೆ. ಇದು ಒಂದೇ ಅಲ್ಲ, ಇಲ್ಲಿಂದ ಅಲ್ಲಿಗಂಟ ಬ್ರಿಡ್ಜ್ಗಳು ಏನಿದೆ ಅದು ಚಿಕ್ಕದಾಗಿದೆ, ದೊಡ್ಡದು ಮಾಡಬೇಕು ಅಂತಕ್ಕಂಥದ್ದು ಒಂದು. ನೈಸ್ ಏನು ಹೋಗಿದೆ, 16 ವರ್ಷ ನಿವೇಶನ ಕೊಡಲಿಲ್ಲ, ಸರ್ಕಾರದ ಮೇಲೆ ಹೇಳ್ತಾ ಇದ್ದೀರಿ ಅವ್ರಿಗೆ ನಿವೇಶನ ಕೊಡಿ. 3ನೇದು 1000 ಎಕರೆ ಏನಿದೆ, 900 ಎಕರೆ ಪ್ಲಸ್ ಸರ್ಕಾರಿ ಭೂಮಿ ಬರೀ 10 ರೂಪಾಯಿಗೆ ಕೊಟ್ಟಿದ್ದಾರೆ. ಈ ಟೌನ್ಶಿಪ್ ಅವ್ರು ಮಾಡೋದು ಬೇಡ. ಟೌನ್ಶಿಪ್ ಮಾಡೋದೇ ಆದ್ರೆ ಈಗಿನ ರೇಟ್ ಏನಿದೆ அதை ಕೊಟ್ಟು BDNರ ಮಾಡಲಿ, ಹೌಸಿಂಗ್ ಬೋರ್ಡ್ನಾರ ಮಾಡಿ, ಯಾರು ಬೇಕಾದ್ರೂ ಅದನ್ನ ಮಾಡಲಿ. ಅಕಸ್ಮಾತ್ ಆಗಲಿಲ್ವಾ ರೈತರಿಗೆ ಅದನ್ನ ವಾಪಸ್ ಕೊಟ್ಬಿಡಿ ಅಂತಕ್ಕಂಥದ್ದು ನನ್ನ ಒಂದು ಬೇಡಿಕೆ. ಇದು ಹೊರತುಪಡಿಸಿ ನಾನು ಯಾವತ್ತೂ ಅವನ ಹತ್ರ ಕೈ ಜೋಡಿಸಲಿಲ್ಲ. ಈ ಮೊನ್ನೆನೂ ಕೂಡ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ. ಖುದ್ದಾಗಿ ಪರಮೇಶ್ವರ್ ಮನೆಗೆ ಹೋಗಿ ಹೇಳಿದ್ದಾನೆ, ಇದು ಅನ್ಯಾಯ, ಇದು ಅಕ್ರಮ, ಅವನ್ ಟೌನ್ಶಿಪ್ ಮಾಡೋ ನೆಸೆಸಿಟಿ ಇಲ್ಲ. ಒಂದೇ ಒಂದು ಎಕ್ಸಾಂಪಲ್ ಅವ್ರಿಗೆ ಕೊಟ್ಟೆ ನಾನು. ನಮ್ಮ ಕೆಂಗೇರಿಯಲ್ಲಿ ಸನ್ ಸಿಟಿ 28 ಎಕರೆ ಟೋಲ್ಗೆ ಅಂತ ತೆಗೆದುಕೊಂಡಿದ್ದಾನೆ. ಟೋಲು ಇಲ್ಲ, ರಸ್ತೆಗೂ ಅದು ಕಾಂಟ್ಯಾಕ್ಟ್ ಇಲ್ಲ. ಇವತ್ತು 28 ಎಕರೆ, 1 ಎಕರೆ 15ರಿಂದ 20 ಕೋಟಿ ಹೋಗ್ತದೆ. ಅಷ್ಟು ಬೆಲೆ ಬಾಳೋ ಜಮೀನ ಸರ್ಕಾರ ಅವನಿಗೆ, ಸರ್ಕಾರಿ ಭೂಮಿಯನ್ನ ಅವನಿಗೆ 10 ರೂಪಾಯಲ್ಲಿ ಕೊಟ್ಟಿದ್ದಾರೆ. ಈ ತರ ಕೊಟ್ಟಿದ್ದಾರೆ. ರೋಡ್ ನೀವೇನಾದ್ರು ಮಾಡ್ಕೊಳ್ಳಿ, ರೋಡ್ ನಾನು ಮಾತನಾಡಕ್ಕೆ ಹೋಗ್ತಾ ಇಲ್ಲ. ರೋಡ್ ಸಾವಿರಾರು ಜನಕ್ಕೆ ಅನುಕೂಲ ಆಗ್ತಿದೆ ನೋಡಿ. 24x7 ನಾ ರಾತ್ರಿ 12:30 1 ಗಂಟೆಗೆ ಒಂದೊಂದ್ಸರಿ ಹೋಗ್ತೀನಿ. ಹೆವಿ ಟ್ರಾಫಿಕ್. ಮಾರ್ಕೆಟ್ ಅಲ್ಲಿ ಹೆಂಗ್ ಹೋಗ್ತದೆ ಹಂಗೆ ಹೋಗ್ತದೆ. ಆ ಅನುಭವದ ಮೇಲೆ ಒಂದು ದಿವಸಕ್ಕೆ 10 ಕೋಟಿ ನೈಸಲ್ಲಿ ಅವನು ಸಂಪಾದನೆ ಮಾಡ್ತಾ ಇದ್ದಾನೆ, ಮಜಾ ಮಾಡ್ತಿದ್ದಾನೆ, ರೈತರಿಗೆ ಕೊಡ್ತಾ ಇಲ್ಲ ಅಂತೇಳಿ. 10 ಕೋಟಿ ಆಗ್ತದೋ ಇಲ್ಲೋ ಅಂತಕ್ಕಂಥ ಹೇಳೋಕೆ ಯಾರಿಗೆ ಅಥಾರಿಟಿ ಇದೆ? ಕೇಣಿಗೆ ತಾನೇ ಇರುವುದು. ಇಲ್ಲ ಸರ್ಕಾರದವ್ರು ಹೇಳ್ಬೇಕು, ಇಲ್ಲ ಕೇಣಿ ಹೇಳ್ಬೇಕು.
ಸೋಮಶೇಖರ್ ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು. 10 ಕೋಟಿ ಆಗೋದಿಲ್ಲ, 1 ಕೋಟಿ ಆಗ್ತದೆ, 2 ಕೋಟಿ ಆಗ್ತದೆ, 3 ಕೋಟಿ ಆಗ್ತದೆ. ಹೇಳೋರು ಯಾರು? ಕೇಣಿ ಹೇಳ್ಬೇಕು, ಇಲ್ಲ PWD ಅವ್ರು ಹೇಳ್ಬೇಕು. ಒಂದು ಮೀಟಿಂಗ್ ಹೋಗ್ಲಿಲ್ಲ. ನಾನು ಪರಮೇಶ್ವರ್ ಮನೆಗೆ ಹೋದಾಗ್ಲೆ, ಇದೆಲ್ಲ ಕಂಪ್ಲೇಂಟ್ ಮಾಡಿದಾಗ್ಲೆ ಅವನು ಕೇಣಿನು ಬಂದು ಅವ್ರ ಮನೆಯಲ್ಲಿ ಅವತ್ತು ಕುಂತಿದ್ದಾನೆ. ಏನ್ ಮಾಡ್ಬೇಕಪ್ಪ ನಾನು? ಇಲ್ಲಿ ಬಂದ್ರೆ ಕೇಗೊಲ್ಲಳ್ಳಿ ಹಿಂದೆ ಮುಂದೆ ಹೊಡಿತಾರೆ, ಇಲ್ಲಿಂದ ಮುಂದಕ್ಕೆ ಹೋದ್ರೆ ದೊಣ್ಣೆ ಹಿಡ್ಕೊಂಡು ನಿಂತವ್ರೆ. ಇಲ್ಲಿ MLA ಆಗಿ ಏನ್ ಮಾಡ್ಲಿ ನಾನು? ಎಲ್ಲೆಲ್ಲಿ ಗಲಾಟೆ ಮಾಡ್ಬೇಕು, ಏನ್ ಮಾಡ್ಬೇಕು? ಯಾವ ಸರ್ಕಾರ ಆಗ್ಲಿ ರೀ, ಕಾಂಗ್ರೆಸ್, BJP, JDS 3 ಸರ್ಕಾರನು ವರ್ಷಂದೆ ಇಂಥ ರೈತರಿಗೆ ಮೊಸಲ ಕಂಡಿರೋ ಸರ್ಕಾರಗಳು ಈ ಸರ್ಕಾರ 3 ಸರ್ಕಾರಗಳು ಅಂತ ಹೇಳ್ತಕ್ಕಂಥದ್ದಕ್ಕೆ ನನಗೆ 1 ಗಂಟೆ ಇದನ್ನ ತೀರ್ಮಾನ ಮಾಡಬಹುದು. ಒಂದೇ 1 ಗಂಟೆಯಲ್ಲಿ ಅವನಿಗೆ ಯಾಕೆ ಟೌನ್ಶಿಪ್ ಬೇಕು, ಯಾಕೆ ಅವನು ಬೇಡ ಅಂತಕ್ಕಂಥದ್ದನ್ನ 1 ಅವರಲ್ಲಿ ಚರ್ಚೆ ಮಾಡಬಹುದು. ಯಾರು ಕೂಡ ಮಾಡೋದಿಲ್ಲ. ಬೆಳಗ್ಗೆ ರೈತ ಸರ್ಕಾರ, ರೈತರ ಹೋರಾಟ, ರೈತರು ಪರ, ಆಲ್ ಆರ್ ಬೋಗಸ್. ಇದನ್ನು ಕೇಳಿ ನನಗೂ ಕೂಡ ಮನಸ್ಸಿಗೆ ಬೇಜಾರಾಗಿದೆ. ಯಾರು ಏನೇನೋ ಮಾತನಾಡ್ತಾರೆ, ಮಾತಾಡ್ಕೊಳ್ಳಿ, ನನಗೇನು ತಲೆ ಕೆಟ್ಕೊಳ್ಬೇಕಾದಂತ ನೆಸೆಸಿಟಿ ಇಲ್ಲ. ನಾನು ಬೇಸಿಕಲಿ ಸಹಕಾರ ಕ್ಷೇತ್ರದಿಂದ ಬಂದಂತವ್ರಿ. ಕೆಲವರು ಬಕೆಟ್ ನನ್ನ ಮಕ್ಕಳು, ಬಕೆಟ್ ಹಿಡಿದ ಬೆಳಗ್ಗೆ ಎದ್ರೆ ಬಕೆಟ್. ಈ ಸೋಮಶೇಖರ್ ಬಕೆಟ್ ಹಿಡಿಯೋ ಕೆಲಸ ಮಾಡೋದಿಲ್ಲ. ಯಾವ ಸರ್ಕಾರ ಆಗ್ಲಿ ನೇರವಾಗಿ ಮಾತನಾಡ್ತೀನಿ. ಬೇಕಾದ್ರೆ ವಿಶ್ವಾಸ ತಗೋಬಹುದು, ಬೇಡದರೆ ಬಿಡಬಹುದು. ಇವತ್ತು ಕೂಡ ಈ ರೈತ ಸಂಘ ಎಲ್ಲರಿಗೂ ಕೂಡ ನಾನೇ ಮಾತನಾಡಿದ್ದೇನೆ, ಮುಖ್ಯಮಂತ್ರಿಗಳಿಗೆ ಕೂಡ ಹೇಳಿದ್ದೇನೆ. ನೀವು ಮಾಡದೆ ಹೋದ್ರೆ ನಿಮ್ಮಂತ ಹದಗೆಟ್ಟ ಸರ್ಕಾರ ಇನ್ನೊಂದಿಲ್ಲ. ಯಾರು ಕೊಡ್ತೀರಿ? ಈ 900 ಎಕರೆ ಕೊಡಿ, ರೈತರಿಗೆ ಬೆಲೆ ಬಾಳ್ತಕ್ಕಂಥದ್ದು ಕೊಡಿ. 30 ವರ್ಷ ಆಗಿದೆ, 30 ವರ್ಷ ಆಗಿ ಇವತ್ತು ಅವರಿಗೆ ಪೊಸಿಷನ್ ಕೊಡಿ ಅಂತಂದ್ರೆ ಇವತ್ತಿನ ರೇಟ್ ಕೊಡ್ಬೇಕಲ್ಲ. ಇವತ್ತು ಕಳ್ಳ ಕೊಟ್ಟರು 6 ಕೋಟಿ ಹೋಗ್ತದೆ. ಆಮೇಲೆ ಇಲ್ಲಿ ಟೌನ್ಶಿಪ್ ಹಾಕ್ಬೇಕಿಲ್ಲಿ. ಈ ಊರಲ್ಲಿ ಟೌನ್ಶಿಪ್ ನೆಸೆಸಿಟಿ ಇಲ್ಲ. ಇಲ್ಲಿಂದ 15-20 ಕಿಲೋಮೀಟರ್ಗೆ ಶಿವಕುಮಾರ್ ಬಿಡದಿಲ್ ಮಾಡ್ತಿದ್ದಾರೆ. ಬಿಡದಿಲಿ ಮೊನ್ನೆ ಅನೌನ್ಸ್ ಮಾಡಿದಂಗೆ 1 ಎಕರೆಗೆ 2 ಕೋಟಿ ಅನೌನ್ಸ್ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು. ಯಾಕೆ ಉಪಮುಖ್ಯಮಂತ್ರಿಗಳಿಗೆ ಈ ಬೆಂಗಳೂರು ಯಶವಂತಪುರ ಕ್ಷೇತ್ರ ಜ್ಞಾಪಕ ಬರಲ್ವಾ? ಇದಕ್ಕೆ 40 ಲಕ್ಷ? ಇದ ಕೇಳಿದ್ರೆ ಈಗ ಯಶವಂತಪುರದಲ್ಲಿ ಈಗ ಶಾಸಕರಿಗೆ ಜ್ಞಾನೋದಯ ಆಗ್ಬಿಟ್ಟಿದೆ. ಯಾರು ನೈಸ್ ಬಗ್ಗೆ ಈಗ ಮಾತಾಡ್ತಿದ್ದಾರೆ ಅವ್ರಿಗೆ ಈಗ ಜ್ಞಾನೋದಯ ಆಗ್ಬಿಟ್ಟಿದೆ. ನನಗಲ್ಲ, ನಾನು ಈ ಕ್ಷೇತ್ರ ಸೋತು ನೋಡಿದ್ದೇನೆ, ಗೆದ್ದು ನೋಡಿದ್ದೇನೆ. ಇದ್ದಷ್ಟು ದಿವಸ ಈ ಕ್ಷೇತ್ರ ಡೆವಲಪ್ಮೆಂಟ್ ಮಾಡ್ಬೇಕು, ಪ್ರೋಗ್ರಾಮ್ ಮಾಡ್ಬೇಕು, ಸಹಾಯ ಮಾಡ್ಬೇಕು, ಅಷ್ಟೇ ನಂದು ಒಂದೇ ಒಂದು ಉದ್ದೇಶ. ಇವತ್ತು ಮಾತನಾಡಬಾರ್ದು ಅಂತಿದ್ದೆ, ಯಾರೋ ಈ ಬಸವರಾಜು ಸುಮ್ಮನೆ ಕೆತ್ತಿ ಹೇಳಿದ್ರು, ಹೇಳ್ಬೇಕಾಯ್ತು. ಮಹಾದೇವಯ್ಯ ಹೇಳಿದಕ್ಕೆ ಹೇಳಿದೆ. ಶಿವಾನಂದ ಬರೇ ಏನೋ ಇದ್ಯಾವುದೋ ವಿಷಯದಲ್ಲಿ ಸೀರಿಯಸ್ ಆಗಂತೆಲ್ಲ. ಗೋಣಿಪುರ ಒಂದು ಒಳ್ಳೆಯ ಮಿಲ್ ಸೊಸೈಟಿ ನಮ್ಮ ಕ್ಷೇತ್ರದಲ್ಲಿ, ಗೋಣಿಪುರ ಅಲ್ಲ ಎಲ್ಲ ಮಿಲ್ ಸೊಸೈಟಿಗಳು ನಿಲ್ಬೇಕು ಅಂತೇಳಿ ನಾನು ಕೃಷ್ಣಯ್ಯನರಿಗೂ ಕೂಡ ಹೇಳಿದ್ದೇನೆ. ಯಾವ್ಯಾವ್ದು 25 ವರ್ಷ ಮೇಲ್ಪಟ್ಟಾಗಿದೆ ಎಲ್ಲ ನಿಮ್ ಡೈರಿಲಿ ಕೊಡ್ತಾರೋ ಇಲ್ವೋ, ಎಲ್ಲ ಸೊಸೈಟಿಗಳು ಒಂದೊಂದು ಫಂಕ್ಷನ್ ಕಾರ್ಯಕ್ರಮ ಮಾಡು. ಆ ಸಂಪೂರ್ಣ ಸಹಕಾರವನ್ನು ಕೂಡ ನಾನೇ ಕೊಡ್ತೇನೆ. ಎಂಟೈರ್ ಕ್ಷೇತ್ರದ ಎಲ್ಲ ಸಹಕಾರಿಗಳನ್ನ ಒಂದು ಸಭೆ ಮಾಡಿ ಅದು ಕೂಲಂಕುಷವಾಗಿ ಏನೆಲ್ಲ ಬೇಕು ಸಹಕಾರ ಅದಕ್ಕೆ ಕೊಡೋಣ ಅಂತಕ್ಕಂಥದ್ದನ್ನ ಕೂಡ ಹೇಳಿದ್ದೇನೆ. ಜಾಸ್ತಿ ಹೊತ್ತು ಮಾತಾಡಿದ್ದೇನೆ, ತಪ್ಪಾಗಿದ್ರೆ ಕ್ಷಮಿಸಿ. ನಮಸ್ಕಾರ, ಒಳ್ಳೆದಾಗಲಿ.